ಕಲಬುರಗಿ ನಗರದ ಎಂಪಿ ನಗರ ಪೊಲೀಸ್ ಠಾಣೆಯ ಸಿಪಿಐ ಶಿವಾನಂದ್ ವಾಲಿಕರ್ ಅವರ ವಿರುದ್ಧ ದೂರು ದಾಖಲಿಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಗರದಲ್ಲಿ ಮಾದಿಗ ಸಮಾಜದ ಮುಖಂಡರು ಪ್ರತಿಭಟನೆ ನಡೆಸಿದರು. ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಎದುರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಮಾದಿಗ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಮೃತ ಬಾಣತಿ ಜ್ಯೋತಿ ಸಾವಿಗೆ ನ್ಯಾಯ ಕೊಡಿಸುವಂತೆ ಹಾಗೂ ಶಿವಾನಂದ್ ವಾಲಿಕರ್ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಮಾದಿಗ ಸಮಾಜದ ಮುಖಂಡ ದಶರಥ್ ಕಲ್ಗುರ್ತಿ ಅವರು, ಶಿವಾನಂದ್ ವಾಲಿಕರ್ ಅವರು ತಮ್ಮ ವ್ಯಾಪ್ತಿ ಅಲ್ಲದಿದ್ದರೂ ವಿನಾಕಾರಣ ಮಧ್ಯಪ್ರವೇಶಿಸಿ ಕುಣಿದ ಅಮಲಿನಲ್ಲಿ ಕುಟುಂಬಸ್ಥರನ್ನ ಮನಸೋ ಇಚ್ಛೆ ನಿಂದಿಸಿದ್ದಾರೆ ಎಂದರು. ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಅವರು ಕೂಡಲೇ ಸಿಪಿಐ ವಾಲಿಕರ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಶಿಸ್ತು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಮಾರ್ಚ್ 5ರಂದು ನಮ್ಮ ಸಮಾಜದ ಸೋದರಿ ಜ್ಯೋತಿ ಹಳಿಮನಿಯವರು ಮರಣ ಹೊಂದ ನಂತರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಂಬಿ ನಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶಿವಾನಂದ್ ವಾಲಿಕರ್ ಅವರು ವಿನಾಕಾರದ ಗಂಟಾಪುರದಿ ಕುಡಿದು ನಮ್ಮ ಸಮಾಜದ ಮೃತ ಜ್ಯೋತಿಯವರ ಕುಟುಂಬದ ಮೇಲೆ ಹಲ್ಲೆ ಮಾಡಿದಲ್ಲದೆ ಈ ಮಾದಿಗ ಸುಳಿ ಮಕ್ಕಳಿಗೆ ಒದ್ದು ಜೈಲಿಗೆ ಹಾಕಬೇಕು, ಇವ್ರ ಬಗ್ಗೆ ನೀವು ಯಾಕೆ ಚಿಂತನೆ ಮಾಡ್ತೀರಿ ಅಂತಕ್ಕಂಥ ಆಹ್ವಾನ ಹೇಳಿಕೆ ಕೊಟ್ಟಂಥ ವಾಲಿಕರ್ ಅವರಿಗೆ ಅವರ ಮೇಲೆ ಕಾನೂನಿನ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಇವತ್ತು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಇವತ್ತು ಮುತ್ತಿಗೆ ಹಾಕ್ತಕ್ಕಂಥ ಕಾರಣ ಇಷ್ಟೇ, ನಮ್ಮ ಮೇಲೆ ನಮ್ಮ ಸೋದರಿ ಕುಟುಂಬದಸ್ಥರ ಮೇಲೆ ಎರಡು ನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಿಸಿಕೊಂಡು ಎಫ್ಐಆರ್ ಮಾಡಿದ್ದಾರೆ. ಯಾಕೆಂದರೆ ನಾವು ಸತ್ತ ನಂತರ ಕೆಲವು ವೈದ್ಯರಿಗೆ ಮತ್ತು ನಮ್ಮ ಕುಟುಂಬದವರಿಗೆ ಒಂದು ಘರ್ಷಣೆ ನೀಡತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ಸಾರ್ವಜನಿಕರ ಆಸ್ತಿಪಾಸ್ತಿ ಹಾಳು ಮಾಡಿರುವಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದೊಂದು ದೂರು ದಾಖಲಿಸಿಕೊಂಡು ಸುಮಾರು 5 ಜನ ಅಪರಾಧಿಗಳನ್ನು ಮಾಡಿದ್ದಾರೆ. ಅದರಂತೆ ಅವತ್ತೇ ಕುಡಿದ ಅಮಲಿನಲ್ಲಿ ನಮ್ಮ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಯಾಕೆ ದೂರು ತಗೋತಾ ಇಲ್ಲ ಮತ್ತು ಅವ್ರ ಮೇಲೆ ಯಾಕೆ ಎಫ್ಐಆರ್ ಮಾಡ್ತಾ ಇಲ್ಲ ಅಂತಕ್ಕಂಥ ನಾವು ಪ್ರಶ್ನೆ ಕೇಳಿದಾಗ ಅದು ನಮ್ಮ ಈಗಾಗಲೇ ತನಿಖೆ ಮಾಡ್ತಾಯಿದ್ದೀವಿ, ಆ ತನಿಖೆ ಆದ ನಂತರ ಅವ್ರ ಮೇಲೆ ಎಫ್ಐಆರ್ ಮಾಡ್ತೇನೆ ಅಂತಕ್ಕಂಥ ಒಂದು ಸುಳ್ಳು ಆಶ್ವಾಸನೆ ನೀಡುವುದರೊಂದಿಗೆ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಶಾಂತಿಯುತವಾಗಿ ಒಂದು ಮುತ್ತಿಗೆ ಕಾರ್ಯಕ್ರಮ ಮಾಡಿದ್ದೀವಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ಜಯಂತಿ ಆದ ನಂತರ ಇವತ್ತೊಂದು ವೇಳೆ ಎಫ್ಐಆರ್ ಮಾಡದೆ ಹೋದರೆ ಇಡೀ ಕಲಬುರಗಿ ಜಿಲ್ಲೆ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಯಾವುದೇ ಕಾರಣದಿಂದ ನಮ್ಮ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಿ ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾ ಆಡಳಿತಕ್ಕೂ ಮತ್ತು ಜಿಲ್ಲಾ ಆಯುಕ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಮಾಜದ ಮಂಜುನಾಥ್ ನಾಲ್ವರ್ಕರ್, ಶ್ರೀನಿವಾಸ್ ರಾಮನಾಳ್ಕರ್, ನಾಗರಾಜ್ ಕುಂಡ್ಕುರ್ತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.